ಹುಡುಗರ, ಇದನ್ನ ನೋಡಿ, ಇವೆರಡು ಲೈನು ಇಂಟರ್ಸೆಕ್ಟ್ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳಿ ನನ್ನ ಪ್ರಶ್ನೆ. ಇಂಟರ್ಸೆಕ್ಟ್ ಆಗ್ತಾ ಇದೆಯೋ ಇದೋ? ಹೌದಲ್ವಾ? ಈ ಆ್ಯಂಗಲಲ್ಲಿ, ಈ ಸ್ಕ್ರೀನಲ್ಲಿ ಇವಾಗ ತಕ್ಷಣಕ್ಕೆ ದೇ ಆರ್ ಲುಕಿಂಗ್ ಟು ಬಿ ಇಂಟರ್ಸೆಕ್ಟಿಂಗ್. ಸ್ವಲ್ಪ ನಾವು ಅನಲೈಸ್ ಮಾಡ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್, ಮುಟ್ತಾ ಇಲ್ಲ ಅದು. ಇಂಟರ್ಸೆಕ್ಟಿಂಗ್ ಅಂತ ಹೇಳಿದ್ರೆ ಏನೋ ಹೋಗೋದು ಅಂತ ಹೇಳಿ, ಪಾಸ್ ಆಗೋದು. ಸೊ ಕ್ಲಿಯರ್ಲಿ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್. ಈ 3 ಡೈಮೆನ್ಷನಲ್ ಸ್ಪೇಸಲ್ಲಿ ಏನು ಸಾಧ್ಯ ಅಂತ ಹೇಳಿದ್ರೆ, ಇನ್ 2 ಡೈಮೆನ್ಷನಲ್ ಸ್ಪೇಸ್ 2 ಲೈನ್ಸ್ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ಅಂತ ಹೇಳ್ತು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಬಿ ಪ್ಯಾರಲಲ್. ಆದರೆ 3 ಡೈಮೆನ್ಷನಲ್ ಸ್ಪೇಸಲ್ಲಿ ವಿ ಕ್ಯಾನ್ ಹ್ಯಾವ್ ಅ ಸಿನಾರಿಯೋ ವೆರ್ ಇನ್ ಟೂ ಲೈನ್ಸ್ ಆರ್ ಕ್ಲಿಯರ್ಲಿ ನಾಟ್ ಪ್ಯಾರಲಲ್. ಇವೆರಡು ಪ್ಯಾರಲಲ್ ಇಲ್ಲ, ಅದು ಬಿಡ್ತು ಅಂತ ಹೇಳಿದ್ರೆ ಇವೆರಡೂ ಮುಟ್ಟೋದು ಇಲ್ಲ. ನೋಡಿ, ಇಲ್ಲಿ ಯಾವುದೇ ಆ್ಯಂಗಲ್ ನೋಡಿದ್ರು ವಿ ಕ್ಯಾನ್ ಕ್ಲಿಯರ್ಲಿ ಮೇಕ್ ಔಟ್ ದೇ ವಿಲ್ ನಾಟ್ ಟಚ್ ಈಚ್ ಅದರ್. Skewed lines are 2 lines in 3-dimensional space that do not intersect or not parallel and are not parallel. They do not intersect. ಸರಿನಾ? ಇಂಥ ಲೈನ್ಗಳು ಏನಂತ ಕರಿತೀವಿ ನಾವು? ಸ್ಕ್ಯೂಡ್ ಲೈನ್ಸ್ ಅಂತ ಹೇಳಿ ಕರಿತೀವಿ. 2 lines are said to be skewed lines. The 2 conditions are satisfied. ಸೊ ಈ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂಡ್ ಲೈನ್ಸ್. ನಮ್ಮ ಮಿನಿಮಮ್ ಇನ್ಫಾರ್ಮೇಷನ್ ಏನು ಕೊಡ್ಬೋದು ಅವರು ಅಂತ ಹೇಳಿದ್ರೆ, ದ ಈಕ್ವೇಷನ್ ಆಫ್ ದ ಲೈನ್, ಇಲ್ಲಾಂದರೆ ದ ಕಾರ್ಟೇಷಿಯನ್ ಫಾರ್ಮ್, ಡೈರೆಕ್ಷನ್ ರೇಷಿಯೋ, ಇಫ್ ನಾಟ್ ಡೈರೆಕ್ಷನ್ ಕೊಸೈನ್, ಇವೆಲ್ಲ ಕೊಡ್ಬೋದು. ಸೊ ಲೆಟ್ಸ್ ಕನ್ಸಿಡರ್ L1 and L2 ಬಿ ದ 2 ಸ್ಕ್ಯೂಡ್ ಲೈನ್ಸ್ ವಿತ್ ದ ಫಾಲೋಯಿಂಗ್ ಈಕ್ವೇಷನ್. ಸರಿನಾ? ಇಲ್ಲಿ ಮೊದಲು ಚಿತ್ರ ಬಿಡಿಸ್ಬಿಡ್ತೀನಿ, ಸರಿ ಹೋಗುತ್ತೆ. ಇದೊಂದು ಲೈನ್ 1, ಮತ್ತು ಇದು ದಿಸ್ ಇಸ್ ಲೈನ್ 2. ಆಯಿತಾ? So this is L2 and that's say L1. ಮತ್ತಿವಾಗ ನಮ್ಮ ಹತ್ರ ಇಲ್ಲೇನಿದೆ, A1 ಮತ್ತು A2 ಇದೆ ಅಂತ ಹೇಳಿದ್ರೆ ದೇ ಆರ್ ಪಾಯಿಂಟ್ಸ್ ಆನ್ ದ ಲೈನ್. ಸೇ ದಿಸ್ ಇಸ್ A1 ಆ್ಯಂಡ್ ಸೇ ದಿಸ್ ಇಸ್ A2. ಸರಿನಾ? ಸೊ ಪೊಸಿಷನ್ ವೆಕ್ಟರ್ A1 ಮತ್ತು A2 ಈ ಎರಡು ಪಾಯಿಂಟ್ನ ಪಾಯಿಂಟ್ ಮಾಡ್ತಾ ಇದೆ. ಸೊ ದ್ಯಾಟ್ ಇಸ್ A1, ಈ ಕಡೆ ಬರೀತೀನಿ, ಮತ್ತಿದು A2. ಆಯಿತಾ? ಪ್ರಶ್ನೆ ಏನು? ವಾಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ, ಈ ಲೈನು ನಮ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಒಂದು ಪರ್ಟಿಕ್ಯುಲರ್ ಪಾಯಿಂಟು ಮತ್ತೊಂದು ಪರ್ಟಿಕ್ಯುಲರ್ ಪಾಯಿಂಟು ಜಾಯಿನ್ ಮಾಡಿದಾಗ ಸಿಗೋವಂಥದ್ದು. ಇನ್ನೆಲ್ಲ ಕಡೆ ನಮ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸಿಗಲ್ಲ. ಸರಿನಾ? ಸೊ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಂದು ಇದನ್ನು ತಿಳ್ಕೊಳ್ಳಿ, ಸೇ PQ. ಈ ಲೈನು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಈ ಲೈನ್ ಇರೋವಂಥದ್ದು, ಇಟ್ ಶುಡ್ ಬಿ ಡ್ಯಾಶ್ ವಿತ್ ದಿಸ್ 2 ಲೈನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಆ್ಯಂಗಲ್. ಏನು ಆ್ಯಂಗಲ್ ಇರಬೇಕು? ವಾಟ್ ಇಸ್ ದ ಆ್ಯಂಗಲ್? ಸೇ ದಿಸ್ ಇಸ್ TQP. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಇಫ್ ಐ ಕಾಲ್ ದಿಸ್ ಎಸ್ T, ವಾಟ್ ಇಸ್ ದ ಆ್ಯಂಗಲ್ TQP ಅಂತ ಹೇಳಿ. ಸರಿನಾ? ಅದು ಮುಖ್ಯ, ಆ ಕಾನ್ಸೆಪ್ಟ್ ಬೇಕಾಗುತ್ತೆ ನಮಗೆ. ಸೊ ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ? ಮತ್ತಿಲ್ಲಿ P1 ಮತ್ತು B2 ಕೊಟ್ಟಿದ್ದಾರೆ. P1 ಆ್ಯಂಡ್ B2 ಸ್ಟ್ಯಾಂಡ್ಸ್ ಫಾರ್ ಯುವರ್ ಡೈರೆಕ್ಷನ್. ಸರಿನಾ? ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ? ವಿ ಆರ್ ಲುಕಿಂಗ್ ಎಟ್ 2 ಲೈನ್ಸ್ ಹೂಸ್ A1 ಆ್ಯಂಡ್ A2 ಆರ್ ಗಿವನ್. ದಟ್ ಇಸ್ ಇನ್ಫಾರ್ಮೇಷನ್ ಆಫ್ 2 ಡಾಟ್ಸ್, 1 ಡಾಟ್ ಆನ್ ಈಚ್ ಲೈನ್. ಅದು ಬಿಟ್ಟರೆ ಇವೆರಡು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಹೇಗೆ ಮುಂದುವರಿಬೋದು ಅಂತ ಹೇಳಿ ಯೋಚನೆ ಮಾಡೋಣ. ಸೊ ಮೊದಲನೇದಾಗಿ ಲೆಟ್ಸ್ ಡಿಸ್ಕ್ರೈಬ್ ವಾಟ್ ವಿ ಆರ್ ಲುಕಿಂಗ್ ಅಟ್. ಲೆಟ್ PQ be the shortest distance between L1 and L2. ಆಯ್ತಾ? ಸೊ ದ ಲೆಂತ್ ಆಫ್ PQ, ಆರ್ ಜಸ್ಟ್ ವಿ ಕ್ಯಾನ್ ಕಾಲ್ ಇಟ್ ಎಸ್ PQ ಕೂಡ ಫಂಡ ಏನಪ್ಪ ಅಂತ ಹೇಳಿದ್ರೆ, ಪ್ರೊಜೆಕ್ಷನ್ ಆಫ್ AB. ಎಲ್ಲಿದೆ? ಇದು ನಮ್ಮ A ಮತ್ತು ಇದು ನಮ್ಮ B. ಸೊ ಈ ವೆಕ್ಟರಿನ ಪ್ರೊಜೆಕ್ಷನ್
ಇನ್ ದಿಸ್ ಡೈರೆಕ್ಷನ್ ಅಂತ ಹೇಳಿ. ನಮ್ಗೆ ಗೊತ್ತಿರೋದು ಎಂಥದ್ದೇನೋ, ನಮ್ಗೆ ಗೊತ್ತಿರೋದು ಎ ಬಿ, ನಮ್ಗೆ ಎ ಬಿ ಗೊತ್ತಿದೆ. ಈ ದಿಕ್ಕು ಗೊತ್ತಿದ್ರೆ ನಮಗೆ, ಸರಿನಾ, ಇಫ್ ಐ ಟೇಕ್ ದ ಪ್ರೊಜೆಕ್ಷನ್ ಆಫ್ ದಿಸ್ ಇನ್ ದಿಸ್ ಡೈರೆಕ್ಷನ್, ಆ ಲೆಂತ್ ಸಿಗುತ್ತೆ ನಮಗೆ. ಆಯ್ತಾ ಹುಡುಗರ? ಸೊ ದ ಪ್ರೊಜೆಕ್ಷನ್ ಆಫ್ ದಿಸ್ ಲೈನ್ ಇನ್ ದಿಸ್ ಡೈರೆಕ್ಷನ್ ವಿಲ್ ಗಿವ್ ಅಸ್ ದ ಲೆಂತ್ ಆಫ್ ಪಿ ಕ್ಯೂ. ಆಯ್ತಾ? ಸೊ ಪ್ರೊಜೆಕ್ಷನ್ ಆಫ್ ಎ ಬಿ ಇನ್ ದ ಡೈರೆಕ್ಷನ್ ಆಫ್ ಪಿ ಕ್ಯೂ ಬೇಸಿಕಲಿ. ಸೊ ನಮ್ಗೆ ಎರಡು ಇನ್ಫಾರ್ಮೇಷನ್ ಬೇಕು. ಒಂದು ಎ ಬಿ ಲೆಂತ್ ಕಂಡುಹಿಡಬೇಕು, ಮತ್ತೆ ಪಿ ಕ್ಯೂವಿನ ಡೈರೆಕ್ಷನ್ ಕಂಡುಹಿಡಬೇಕು. ಹೌ ವಿಲ್ ವಿ ಫೈಂಡ್ ದ ಡೈರೆಕ್ಷನ್ ಆಫ್ ಪಿ ಕ್ಯೂ? ಅದು ಎರಡು ಸಿಕ್ತು ಅಂತ ಹೇಳಿದ್ರೆ, ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ನಾವು ಹೇಗೆ ಮಾಡಬೇಕಾಗುತ್ತೆ? ಇದನ್ನ ಮೊದಲು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಸೊ ಒಂದು ನಮಗೆ ಡೈರೆಕ್ಷನ್ ಆಫ್ ಪಿ ಕ್ಯೂ ಗೊತ್ತಿತ್ತು ಅಂತ ಹೇಳಿದ್ರೆ, ದ ಶಾರ್ಟೆಸ್ಟ್ ಲೈನ್ಸ್ ಡೈರೆಕ್ಷನ್. ಇದನ್ನ ನಾವು, ಇಫ್ ಐ ವಾಂಟ್ ಪ್ರೊಜೆಕ್ಟ್ ಎ ಬಿ, ವೆಕ್ಟರ್ ಎ ಬಿ ಆನ್ ಟು ದಿಸ್, ಏನು ತೊಗೊಬೇಕು ನಾವು? ಏನು ಆಪರೇಷನು? ಕ್ರಾಸ್ ಪ್ರಾಡಕ್ಟಾ ಡಾಟ್ ಪ್ರಾಡಕ್ಟಾ? ಹೌದು, ಪ್ರೊಜೆಕ್ಷನ್ ಈಸ್ ಆಲ್ವೇಸ್ ಡಾಟ್ ಪ್ರಾಡಕ್ಟ್. ನೆಕ್ಸ್ಟ್ ಇವಾಗ ಡೈರೆಕ್ಷನ್. ಡೈರೆಕ್ಷನ್ ಆಫ್ ಪಿ ಕ್ಯೂ ಏನಿರ್ಬೋದು? ಹಾಂ, ಈ ಡೈರೆಕ್ಷನ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಈ ಆ್ಯಂಗಲ್ ಬಗ್ಗೆ ಮಾತಾಡಬೇಕು. ಸೊ ದಿಸ್ ಆ್ಯಂಗಲ್ ಶುಡ್ ಬಿ 90 ಡಿಗ್ರಿ ಆ್ಯಂಡ್ ದಿಸ್ ಆ್ಯಂಗಲ್ ಇಸ್ 90 ಡಿಗ್ರಿ. ಈ 90 ಡಿಗ್ರಿ ಇದ್ರೆ ಮಾತ್ರನೇ ದೆನ್ ವಿ ಹ್ಯಾವ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಲೈನ್ಸ್. ಸರಿ, ಇವೆರಡು 90 ಡಿಗ್ರಿ ಇದೆ, ಇದೆಲ್ಲ ಸರಿ ಇದೆ. ಈ ನಮ್ಗೆ ಇವಾಗ ಇರೋವಂಥ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಈ ಲೈನಿನ ದಿಕ್ಕು ಮತ್ತು ಈ ಲೈನಿನ ದಿಕ್ಕು, ಈ ಇನ್ಫಾರ್ಮೇಷನ್ ಇದೆ. ಇವೆರಡು ಲೈನ್ಗೂ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಇರೋವಂಥದ್ದೇ ನಮ್ಮ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಹೇಗೆ ಕಂಡುಹಿಡಿತೀರಾ ಅದನ್ನು? ದ ಪರ್ಪೆಂಡಿಕ್ಯುಲರ್ ಲೈನ್ ಟು ಟೂ ಲೈನ್ಸ್, ಟೂ ವೆಕ್ಟರ್ಸ್. ವಾಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಟು ಟೂ ವೆಕ್ಟರ್ಸ್? ಏನಿರ್ಬೋದು ಯೋಚನೆ ಮಾಡಿ. ಹೌದು, ಇಟ್ ಇಸ್ ಕ್ರಾಸ್ ಪ್ರಾಡಕ್ಟ್. ಸೊ B1 ಕ್ರಾಸ್ B2 ಅಲ್ವಾ? ಬಿಕಾಸ್ ದೇ ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ದ ಟೂ ಲೈನ್ಸ್. ಸಿನ್ಸ್ ವಿ ಜಸ್ಟ್ ವಾಂಟ್ ದ ಡೈರೆಕ್ಷನ್ ಅಂತ ಹೇಳಿದ್ರೆ ಇಂಡೈರೆಕ್ಟಿಗೆ ನಾವು ಯೂನಿಟ್ ವೆಕ್ಟರ್ ಬೇಕಾಗಿದೆ, ಹಾಗಾಗಿ ನಾವು ವಿಲ್ ಡಿವೈಡ್ ವಿತ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ರಾಸ್ ಪ್ರಾಡಕ್ಟ್. ಸರಿನಾ? ಮತ್ತೊಂದು ಇನ್ಫಾರ್ಮೇಷನ್ ನಮ್ಗೆ ಬೇಕು, ಎ ಬಿ, ವೆಕ್ಟರ್ ಎ ಬಿ ಬಗ್ಗೆ ತಿಳ್ಕೊಬೇಕು ನಾವು. ದಿಸ್ ಇಸ್ ಎ ಟು ಬಿ, ದಿಸ್ ಇಸ್ ಎ ಬಿ. ಆಯಿತಾ? ದಿಸ್ ಇಸ್ A1 ಆ್ಯಂಡ್ ದಿಸ್ ಇಸ್ A2. ಎ ಬಿ ಹೇಗೆ ಕಂಡುಹಿಡಿತೀರಾ ನೀವು? ಎ ಬಿ ಈಸ್ ಈಕ್ವಲ್ ಟು, ಹೌದು, A2 ಮೈನಸ್ A1, ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್. A2 ಮೈನಸ್ A1 ಬೈ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್. ಕೊನೆಯದಾಗಿ ಪಿ ಕ್ಯೂ, sorry, length PQ, not vector, is the dot product between the unit vector and the length AB, which is A2 minus A1. And the vector AB, which is A2 minus A1. ಹಿಂಗೆ ಇದು ಲೆಂತ್, ಹಾಗಾಗಿ we have to take the magnitude. ಅಷ್ಟೇನೆ, ಸರಿನಾ? ಸೊ ಇದು ಸುಲಭ ಹಾಕೊಂಡು, ಅಂದರೆ ಕಾನ್ಸೆಪ್ಷಲಿ ಸ್ವಲ್ಪ ಇನ್ನು ಮುಂದೆ ಆಗಿರ್ಬೋದು, ಬಟ್ ಇದು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ರೆ, ವೆಕ್ಟರ್ಸ್ ಗೊತ್ತಿದ್ರೆ ಇದು ಸುಲಭ ಆಗುತ್ತೆ. ಈ ಕಾರ್ಟೇಷನ್ ಫಾರ್ಮ್ ಇದೆಯಲ್ಲ, ಈ ಡೈರೆಕ್ಷನ್ ರೇಷಿಯೋ ಇದೆಯಲ್ಲ, ಇದೊಂದು ಸ್ವಲ್ಪ ತೊಂದರೆ ಕೊಡುತ್ತೆ. ದ ಫಾರ್ಮುಲೆಸ್ ಅತಿ ದೊಡ್ಡದಾಗಿದೆ ಇದು. ಸೊ ಪಿ ಕ್ಯೂ is equal to the magnitude of x2 minus x1, y2 minus y1, and z2 minus z1, a1, b1 and c1. ಎಲ್ಲಿಂದ ಬರ್ತಿದೆ z2 y2 ಅವೆಲ್ಲನೂ? z2 y2 comes from your first line and the second line. So basically these are your position vectors value in line 2 and line 1. ಸರಿನಾ? ಆಮೇಲೆ A1 B1 C1 ಅವೆಲ್ಲ ಬರ್ತಾಯಿದೆ. ಇದು A2 B2 C2. ಸರಿನಾ? This entire thing divided with B1 C2 minus B2 C1 the whole square plus C1 A2 minus C2 A1 the whole square plus A1 B2 minus A2 B1 the whole square.
ಟು ದ ಪವರ್ ಆಫ್ ಹಾಫ್. ಸೊ ಇದು ನಿಮ್ಮ ಫಾರ್ಮುಲಾ. ಸೊ ಇವೆಲ್ಲ ವ್ಯಾಲ್ಯೂಸು ಇಲ್ಲಿಂದನೇ ಬರ್ತಾ ಇರೋದು. x1, x2, a1, a2. ಈ ಡಿರೈವೇಷನ್ ಇಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಫಾರ್ಮುಲಾ ಬರೆದೆ. ಆದರೆ ನೀವು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದ ಮತ್ತು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇದನ್ನು ಕೂಡ ಡಿರೈವ್ ಮಾಡಬಹುದು, ಸರಿನಾ? ಸೊ ವೆಕ್ಟರ್ಸ್ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಎಲ್ಲ ಕಾನ್ಸೆಪ್ಟು ಸುಲಭ ಆಗುತ್ತೆ. ಸ್ಕ್ಯೂಡ್ ಲೈನ್ಸ್ ಅಂತ ಹೇಳಿದ್ರೆ ಇನ್ 3 ಡೈಮೆನ್ಷನ್ ಸ್ಪೇಸ್ ದೋಸ್ ಆರ್ ಲೈನ್ಸ್ ವಿಚ್ ಆರ್ ನಾಟ್ ಪ್ಯಾರಲಲ್ ಆ್ಯಂಡ್ ದೇ ಡೋಂಟ್ ಇಂಟರ್ಸೆಕ್ಟ್. ಆಯಿತಾ? ಸೊ ನಮ್ಗೆ ಈಕ್ವೇಷನ್ ಕೊಟ್ಟಿತ್ತು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ಕಂಡುಹಿಡಿಬೋದು, ಕಾರ್ಟಿಷಿಯನ್ ಫಾರ್ಮಲ್ಲಿ ಮತ್ತೊಂದು ಫಾರ್ಮುಲಾ ಇದೆ. ಬಟ್ ಆಲ್ ಆರ್ ರಿಲೇಟೆಡ್ ಟು ಆರ್ ವೆಕ್ಟರ್ಸ್.